ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ಆ ಚೇಂಡದ ಪ್ಲಾನ್ ಅಂತ ಅನ್ಸತ್ತೆ. ಅವನಿಲ್ಲಿಂದ ಹೋಗುವಾಗ ಜೋರಾಗಿ ಡಿವೋರ್ಸ್ ಅಂತ ಏನೇನೋ ಕೂಗ್ಕೊಂಡು ಹೋಗ್ತಾ ಇದ್ದ. ಆರ್ಯ ಸರ್ ಅಷ್ಟು ಬೇಜಾರಲ್ಲಿದ್ರು ಅಂದ್ರೆ ಅವರು ಅವನ ಕೈಲಿ ಸಿಕ್ಕಾಕೊಂಡಿದ್ದಾರೆ ಅಂತಾನೆ ಅರ್ಥ. ಅವ್ರ ಒಳ್ಳೆತನ, ಅವ್ರ ಅಸಹಾಯಕತೆನ ದುರುಪಯೋಗ ಆಗೋದಕ್ಕೆ ನಾನಂತೂ ಬಿಡಲ್ಲ. ಚೇಂಡೆ, ನಿನ್ನ ಟಾರ್ಗೆಟ್ ಏನಿದ್ರು ನಾನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನೋಡ್ತಾ ಇರು ನಿನ್ನ ಎಲ್ಲ ಕನ್ಫ್ಯೂಷನ್ಸ್ನ ನಾನು ಹೇಗೆ ಸಾಲ್ವ್ ಮಾಡ್ತೀನಿ ಅಂತ. ತಾಯಿ ಎಲ್ಲವ ನಮ್ಮನೆಗೆ ಈಗ ಒಳ್ಳೆ ಕಾಲ ಶುರು ಆಯ್ತು ಅನ್ಸುತ್ತೆ. ಅಳಿಯಂದ್ರನ್ನ ಮೀಟ್ ಮಾಡಕ್ ಹೋಗಿರೋದು ಮನ್ಸಿಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ. ಅಷ್ಟೊಂದು ಯಾಕೆ ಆಶ್ಚರ್ಯ ಪಡ್ತೀಯ ನೀನು? ಅದು ಯಾವತ್ತಿದ್ರು ಆಗ್ಲೇಬೇಕಲ್ವಾ? ನಿಜ ಸುಬ್ಬು, ಅನು ಹತ್ರ ಅಳಿಯಂದ್ರ ವಿಷಯನ ಹೇಗ್ ಮಾತಾಡೋದು ಅಂತ ಯೋಚಿಸ್ತಿದ್ದೆ. ಅಷ್ಟರಲ್ಲೇ ಅನುನೇ ಅಳಿಯಂದ್ರನ್ನ ಮಾತಾಡ್ಸಕ್ ಹೋಗ್ತಿದ್ದೀನಿ ಅಂದ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ. ಗಂಡ ಹೆಂಡತಿ ಮಧ್ಯೆ ಅದೆಷ್ಟೇ ಮನಸ್ತಾಪ ಇದ್ರು ಮಾತಾಡ್ಕೊಂಡು ಬಗೆಹರಿಸೋ ಪ್ರಬುದ್ಧತೆ ಅವರಿಬ್ಬರಲ್ಲೂ ಇದೆ ಕಣೆ. ನೀನೇನು ಇದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳಬೇಡ. ಅಳಿಯಂದ್ರು ಬೇಜಾರು ಮಾಡ್ಕೊಂಡ್ರೆ ಕಷ್ಟ. ಆಂಟಿ ಆಂಟಿ ಅನು ಇದ್ದಾಳ? ಅನು ಮನೇಲಿಲ್ಲ, ಎಲ್ಲೋಗಿದ್ದಾಳೆ, ಎಷ್ಟೊತ್ತಿಗೆ ಬರ್ತಾಳೆ ಅಂತೆಲ್ಲ ಕೇಳಬೇಡ. ಯಾಕೆಂದ್ರೆ ಅವಳು ಅಳಿಯಂದ್ರನ್ನ ಮೀಟ್ ಮಾಡಕ್ ಹೋಗಿದ್ದಾಳ, ಅದಕ್ಕೆ. ಓ ಕಳ್ಳಿ, ನಂಗೆ ಹೇಳೇ ಇಲ್ಲ ನೋಡಿ. ಬೆಳಿಗ್ಗೆ ಆರ್ಯ ಸರ್ ಮತ್ತೆ ಅನು ವಟಾರದ ಮುಂದೆ ಮಾತಾಡ್ತಿದ್ದನ್ನ ನೋಡಿದೆ. ಇವಾಗ ನೀವು ಖುಷಿಯಾಗಿರೋದು ನೋಡಿದ್ರೆ ಎಲ್ಲ ಸರಿಯಾಗಿದೆ ಅಂತ ಗೊತ್ತಾಗ್ತಿದೆ. ಖುಷಿ ಅಲ್ಲ ರಮ್ಯಾ, ಇದು ಸಂಭ್ರಮ, ಒಂಥರ ಸಂಭ್ರಮ. ಸರಿ, ನೀವು ಗಂಡ ಹೆಂಡತಿ ಸಂಭ್ರಮ ಆಚರಿಸಿ, ನಾನು ಆಮೇಲೆ ಸಿಗ್ತೀನಿ. ಏ ರಮ್ಯಾ, ಈ ತರ ಹೇಳ್ಬಿಟ್ಟೋದ್ರೆ ಹೇಗೆ? ನಿನ್ ಮದ್ವೆ ಡೇಟ್ ಯಾವಾಗ? ಹುಟ್ಟಿದಬ್ಬದ ದಿನ ಸ್ವೀಟ್ ಕೊಟ್ಟು ಮದ್ವೆಗೆ ಒಪ್ಕೊಂಡೆ ಅಂತ ಹೇಳ್ದವಳು ಆಮೇಲೆ ಅದ್ರ ಬಗ್ಗೆ ಮಾತೇ ಇಲ್ಲ. ಓಹೋ, ಕರಣ್ ಬಂದಿದ್ನಾ? ಮದ್ವೆ ಯಾವಾಗ ಇಟ್ಕೊಳ್ಳೋಣ ಅಂದ? ಆದಷ್ಟು ಬೇಗ ಆಂಟಿ. ನೋಡೆ ನಮ್ಮ ಹುಡುಗಿ ಹೇಗೆ ನಾಚ್ಕೊಂಡು ಹೋಗ್ತಿದ್ದಾಳೆ ಅಂತ. ಹುಡುಗಿಯರು ಈ ಥರ ನಕ್ಕರು ಅಂದರೆ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಕೊಟ್ಟರು ಅಂತಲೇ ಅರ್ಥ. ನಾವು ವಟಾರದಲ್ಲಿ ಇನ್ಮೇಲೆ ಬರೀ ಖುಷಿನೇ. ಸುಬ್ಬು ಪಾಪ, ಇವಳು ತುಂಬಾ ಕಷ್ಟಪಟ್ಟಿದ್ದಾಳೆ. ಇನ್ಮೇಲಾದ್ರೂ ಸುಖವಾಗಿರ್ಲಿ. ಸುಬ್ಬು, ರಜನಿಯವ್ರಿಗೆ ಹೇಳಿ ದಾರಿ ಸೀರೆನ ನಾವೇ ಕೊಡೋಣ. ಬರೀ ಧಾರೆ ಸೀರೆನೇ ಯಾಕೆ, ಅದ್ರ ಜೊತೆಗೆ ಬೇರೆ ಏನಾದ್ರು ಮಾಡ್ಸೋಣ ಬಿಡು. ಅದು ನಮ್ಮನೆ ಹುಡುಗಿನೇ ಅಲ್ವಾ. ತಾಯಿ ಎಲ್ಲವ ಎಷ್ಟೇ ಕಷ್ಟ ಕೊಟ್ಟು ಪರೀಕ್ಷೆ ಮಾಡಿದ್ರು ಕೊನೆಗೆಲ್ಲ ಒಳ್ಳೇದನ್ನೇ ಮಾಡ್ತಿದ್ಯಲ್ಲವ. ಯಾಕೋ ಒಳಗಡೆ ಬರೋದಿಲ್ವಾ? ನೀನು ಹೋಗು, ನಾನು ಬರ್ತೀನಿ. ನಿನಗಿನ್ನೂ ನನ್ನ ಮಾತಲ್ಲಿ ನಂಬಿಕೆ ಬರ್ತಿಲ್ಲ ಅನ್ಸತ್ತೆ. ಏನಾಗಬೇಕೋ ಎಲ್ಲ ಆಗಲಿ, ಮುಂದೆ ಪಶ್ಚಾತ್ತಾಪ ಪಡ್ತೀಯಲ್ಲ, ಆಗ ನಿನಗೆ ಗೊತ್ತಾಗತ್ತೆ. ಹಲೋ ಹಲೋ ಮೀರಾ. ಆರ್ಯ ಸರ್, ವಾಟ್ಸ್ ರಾಂಗ್? ಯಾಕೆ ವಾಯ್ಸ್ ಏನೋ ಒಂಥರ ಇದೆ? ಏನಾಯ್ತು ಸರ್? ನಾನು ತಪ್ಪು ಮಾಡಿಬಿಟ್ಟೆ. ತಪ್ಪಾ? ಸರ್ ಸರ್ ಪ್ಲೀಸ್ ಕಾಮ್ ಡೌನ್, ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಹೇಳಿ. ನಿನ್ನ ಮಾತನ್ನ ನಾನು ಆವತ್ತೇ ಕೇಳಬೇಕಾಗಿತ್ತು ಮೀರಾ. ಈಗ ಎಲ್ಲ ನನ್ನ ಕೈ ಮೀರಿ ಹೋಗ್ತಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಭಯ ಆಗ್ತಿದೆ ಮೀರಾ. ಸರ್ ಪ್ಲೀಸ್ ಡೋಂಟ್ ಪ್ಯಾನಿಕ್. ನೋಡಿ ಸರ್, ಸಿಚುಯೇಷನ್ ಏನೇ ಇರಲಿ, ಯಾವ ಥರನೇ ಇರಲಿ, ನಾವು ಅದನ್ನು ಮತ್ತೆ ನಮ್ಮ ಕಂಟ್ರೋಲಿಗೆ ತೊಗೋಬೋದು.
ಇಲ್ಲ, ನಾನು ಸೋತ್ ಹೋದೆ ಅಂತ ಅನಿಸ್ತಿದೆ. ಇಲ್ಲ ಸರ್, ನಿಮ್ಮನ್ನ ಸೋಲಕ್ಕೆ ನಾನು ಬಿಡಲ್ಲ. ಸೋಲು ಅನ್ನೋದು ನಿಮ್ಮನ್ನ ಯಾವತ್ತೂ ಕಾಡಬಾರ್ದು ಸರ್. ಆರ್ಯವರ್ಧನ ಸೋಲು ಅನ್ನೋದು ಕಾಡಬಾರ್ದು. ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಸರ್, ಡೋಂಟ್ ವರಿ. ನಾನು ನನ್ನನ್ನು ನಿಜವಾಗ್ಲೂ ಕಳ್ಕೊತೀನಿ ಅನ್ನೋ ಭಯ ನನ್ನನ್ನು ಕಾಡ್ತಿದೆ. ಸರ್, ನಂಬಿಕೆ ನಂಬಿಕೆ ಅನ್ನೋ 3 ಅಕ್ಷರದ ಪದನ ನೀವು ಹೇಗೆ ಮರೆಯೋಕ್ಕೆ ಸಾಧ್ಯ? ನಿಮಗೆ ಅನು ನಿಮ್ಮಿಂದ ದೂರ ಆಗ್ತಿದ್ದಾಳೆ ಅನ್ನೋಂಥ ಭಯ ಅಲ್ವಾ? ಖಂಡಿತ ಹಾಗಾಗಲ್ಲ ಸರ್. ಇಷ್ಟು ದಿವಸ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದ ವಿಷಯನ ಇವತ್ತು ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ನೀವು ನನ್ನ ಬಗ್ಗೆ ಏನು ಅನ್ಕೊಂಡ್ರೂ ಪರವಾಗಿಲ್ಲ ಸರ್. ಅನು ನಿಮ್ಮನ್ನ ಪ್ರೀತಿಸ್ತಾಳೆ ಅಂತ ಗೊತ್ತಾದಾಗ ನಾನು ಅನುನ ನಿಮ್ಮಿಂದ ಅವಾಯ್ಡ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡಿದ್ದೆ ಗೊತ್ತಾ? ಆಗಲೇ ನಿಮ್ಮಿಂದ ದೂರ ಆಗದಿದ್ದವಳು ಈಗ ನಿಮ್ಮಿಂದ ಅಷ್ಟು ಸುಲಭವಾಗಿ ದೂರ ಆಗ್ಬಿಡ್ತಾಳ? ಅದು ಈ ಜೇಂಡಿಗೋಸ್ಕರ? ನೋ ಸರ್, ಅನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಹೋಗಕ್ಕೆ ಸಾಧ್ಯನೂ ಇಲ್ಲ. ಅರುಣ ಬಿಟ್ಟಿರೋ ಶಕ್ತಿ ನನಗಿಲ್ಲ ಮೀರಾ. ಸರ್, ಕೇಳಿಸ್ಕೊಳ್ಳಿ. ನಾನು ಹೇಳ್ದಾಗ ಮಾಡಿದ್ರೆ ಆದಷ್ಟು ಬೇಗ ನೀವು ಮತ್ತು ಅನು ಇಬ್ಬರು ಒಂದಾಗ್ತೀರಾ. ಏನು ಮಾಡಬೇಕು ಹೇಳು ಮೀರಾ? ಸರ್, ರಾಜನಂದಿನಿ ವಿಲಾಸದಲ್ಲಿ ಒಂದು ಪಾರ್ಟಿ ಇದೆ. ನಾನು ನಿಮಗೆ ಟೈಮ್ ಅಪ್ಡೇಟ್ ಮಾಡ್ತೀನಿ. ನೀವು ಅಲ್ಲಿಗೆ ಬಂದರೆ ನಿಮ್ಮ ಮತ್ತು ಅನು ಇಬ್ಬರ ನಡುವೆ ಇರುವಂಥ ಎಲ್ಲ ಅನುಮಾನಗಳು ದೂರ ಆಗುತ್ತೆ. ನಿಮ್ಮ ಜೊತೆ ನಾನು, ಅನು, ಅಮ್ಮ, ನಿಮ್ಮ ತಮ್ಮ, ಅತ್ತಿಗೆ ಎಲ್ಲರೂ ಇದ್ದೀವಿ. ನೀವೇನು ಯೋಚನೆ ಮಾಡಬೇಡಿ ಸರ್, ಆರಾಮಾಗಿರಿ. ಅಷ್ಟಾದರೆ ಸಾಕು. ನಿನ್ನ ಜೊತೆ ಮಾತಾಡಿದ್ಮೇಲೆ ನಂಗೆ ಸ್ವಲ್ಪ ಧೈರ್ಯ ಬರ್ತಿದೆ. ಓಕೆ ಸರ್, ಟೇಕ್ ಕೇರ್. ಏನೇ ಬೇಕಿದ್ರೂ ಕಾಲ್ ಮಾಡಿ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಥ್ಯಾಂಕ್ಸ್ ಮೀರಾ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.